ಹಫ್ತಾ ಅಮ್ಮ ಮಾಡ್ತಿದ್ದಾರೆ ತೆಂಗಿನಕಾಯಿ ಕೋಫ್ತಾ. ಹಫ್ತಾ ಅಮ್ಮ ಎಲ್ಲ ಅಡಿಗೆಗೂ ತೆಂಗಿನಕಾಯಿನ ಬಳಸ್ತಾ ಇದ್ರು. ಆದ್ರೆ ಈ ಹಫ್ತಾ ಮಾತ್ರ ತೆಂಗಿನಕಾಯಿಯಿಂದಾನೇ ಕೋಫ್ತಾ ಮಾಡ್ತಾ ಇದ್ದಾರೆ. ನೀವು ಮಲಾಯಿ ಕೋಫ್ತಾನ ಕೇಳಿರ್ತೀರಾ, ಆದ್ರೆ ತೆಂಗಿನಕಾಯಿ ಕೋಫ್ತಾ ಕೇಳಿರಲ್ಲ ತಾನೆ? ನೀವು ಕೇಳದೆ ಇರೋ ಅಡಿಗೆನ ಕೇಳೋಕ್ಕಿಂತ ಮುಂಚೆನೆ ಹೇಳ್ಕೊಡದೆ ನಮ್ಮ ಈ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದಲ್ಲಿ. ಬನ್ನಿ ವೀಕ್ಷಕರೇ, ಅಮ್ಮನ ಕೈ ರುಚಿಯಲ್ಲಿ ತೆಂಗಿನಕಾಯಿ ಕೋಫ್ತಾ ಮಾಡೋದನ್ನ ನೋಡೋಣ. ಇದಕ್ಕೆ ಬೇಕಾಗುವಂತ ಪದಾರ್ಥಗಳು: ತೆಂಗಿನ ತುರಿ, ಬೇಯಿಸಿದ ಆಲೂಗಡ್ಡೆ, ಚೀಸ್, ಬ್ರೆಡ್ ಪುಡಿ, ಹಸಿ ಮೆಣಸಿನಕಾಯಿ, ಸಾಸಿವೆ, ಜೀರಿಗೆ, ಟೊಮ್ಯಾಟೊ, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಗರಂ ಮಸಾಲ, ಖಾರದ ಪುಡಿ, ಮೈದಾ ಹಿಟ್ಟು, ಅರಿಶಿನ, ಉಪ್ಪು, ಎಣ್ಣೆ. ನಮಸ್ಕಾರ ವೀಕ್ಷಕರೇ, ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದ ಅಮ್ಮನ ಕೈ ರುಚಿಗೆ ನಿಮಗೆಲ್ಲ ಸ್ವಾಗತ. ನಾನು ಪ್ರತಿ ಸಲ ನಿಮಗೆ ಸ್ವೀಟ್ಸ್ನ ಮಾಡಿ ತೋರಿಸ್ತಾನೆ ಇರ್ತೀನಿ. ಅದಕ್ಕೋಸ್ಕರ ಇವತ್ತು ಸ್ಪೆಷಲ್ ಆಗಿ ತೆಂಗಿನಕಾಯಿ ಕೋಫ್ತಾ ಮಾಡೋಣ ಅಂತ ಬಂದಿದ್ದೀನಿ. ಈಗ ಕೋಫ್ತಾ ಬಾಲ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ಚೀಸ್ನ ತುರ್ಕೋಬೇಕು. ಈಗ ಇದರ ಜೊತೆಗೆ ತೆಂಗಿನಕಾಯಿ ಹಾಕಬೇಕು. ಸ್ವಲ್ಪ ಉಪ್ಪು. ಇದು ಬ್ರೆಡ್ ಕ್ರಮ್ಸ್, ಅಂದ್ರೆ ಬ್ರೆಡ್ನ ಗರಿ ಗರಿಯಾಗಿ ಮಾಡಿ ಅದನ್ನ ಪುಡಿ ಮಾಡಿರುವಂಥದ್ದು. ಇದು ಆಲೂಗೆಡ್ಡೆನ ಬೇಯಿಸಿ ಪುಡಿ ಮಾಡಿ ಇಟ್ಕೊಂಡಿದ್ದು. ಜೊತೆಗೆ ಸ್ವಲ್ಪ ಹಸಿಮೆಣಸಿನಕಾಯಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು, ಸ್ವಲ್ಪ ಕೊತ್ತಂಬರಿ. ಇದನ್ನ ಕಲಿಸ್ಕೋಬೇಕು. ಆಲೂಗಡ್ಡೆ ಜೊತೆ ಈ ಬೇರೆ ಎಲ್ಲ ಪದಾರ್ಥಗಳು ನೀಟಾಗಿ ಮಿಕ್ಸ್ ಆಗಬೇಕು. ಇದಕ್ಕೆ ನೀರೇನು ಹಾಕಬಾರ್ದು, ಗಟ್ಟಿನೇ ಇರಬೇಕು. ಇದು ಉಂಡೆ ಕಟ್ಟಕ್ಕೆ ಸರಿ ಬರುತ್ತೆ ಅವಾಗ. ಇದೀಗ ರೆಡಿಯಾಗಿದೆ. ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನ ಮಾಡ್ಕೊಂಡು ಬ್ರೆಡ್ ಕ್ರಮ್ಸ್ ನಿಮಗೆ ಹೊರಗಡೆನೂ ಸಿಗುತ್ತೆ. ಇಲ್ಲದೆ ಹೋದ್ರೆ ನೀವು ಮನೆಯಲ್ಲೂ ಕೂಡ ಮೈಕ್ರೋವೇವ್ ಇದ್ರೆ ಅದರಲ್ಲಿ ಹಾಕಿ ಗರಿ ಗರಿ ಮಾಡ್ಬೋದು. ಇಲ್ಲದೆ ಹೋದ್ರೆ ತವಾ ಮೇಲೆನೆ ಹಾಕಿ ಸ್ವಲ್ಪ ಹೊತ್ತು ಹೀಗೆ ತಿರುಗಿಸ್ತಾ ಇದ್ರೆ ಅದು ಗರಿ ಗರಿ ಬಂದ್ಬಿಡುತ್ತೆ. ಆಮೇಲೆ ಅದನ್ನ ಮಿಕ್ಸಿಗೆ ಹಾಕೊಂಡ್ರೆ ಪುಡಿ ಆಗುತ್ತೆ. ಅದೇ ಬ್ರೆಡ್ ಕ್ರಮ್ಸ್. ಈ ಕೋಫ್ತಾ ಉಂಡೆಗಳನ್ನ ಮೈದಾ ಹಿಟ್ಟಿಗೆ ಸ್ವಲ್ಪ ಉಪ್ಪು, ಖಾರ, ಅರಿಶಿನ ಪುಡಿ ಹಾಕಿ ಕಲಸಿದ್ದೀವಿ. ಈ ಉಂಡೆಗಳನ್ನ ಇದರಲ್ಲಿ ಅದ್ದಿ ಕರಿತಾ ಇರೋದು. ಹೀಗೆ ಈ ಕೋಫ್ತಾ ಉಂಡೆಗಳನ್ನ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಆಮೇಲೆ ಗ್ರೇವಿದನ್ನ ಮಿಕ್ಸಿಗೆ ಹಾಕೊಳ್ಳೋದು, ಬೇಯಿಸ್ಕೊಳ್ಳೋದು ಎಲ್ಲ ಮಾಡ್ಬೋದು. ಈ ಉಂಡೆಗಳು ಜಾಸ್ತಿ ಕೆಂಪಗೂ ಆಗಬಾರ್ದು, ಮತ್ತೆ ಹಾಗೆ ಹಸಿನೂ ಉಳಿಬಾರ್ದು. ಮೈದಾ ಹಿಟ್ಟು ಕಲಸಿದೀವಲ್ವಾ, ಅದು ನೀಟಾಗಿ ಬೆಂದ್ರೆ ಸಾಕು.
ಇದಾಗಿದೆ. ಈಗ ಆಫ್ ಮಾಡಿಬಿಡೋಣ. ಈಗ ಮಿಕ್ಸಿಗೆ ಈರುಳ್ಳಿ ಕಟ್ ಮಾಡಿಟ್ಟಿರೋದು, ಟೊಮ್ಯಾಟೊ, ಕಾಯಿ ತುರಿ, ಸ್ವಲ್ಪ ಹಸಿ ಶುಂಠಿ, ಬೆಳ್ಳುಳ್ಳಿ, ಸ್ವಲ್ಪ ಹಸಿಮೆಣಸಿನಕಾಯಿ, ಇಷ್ಟನ್ನು ಹಾಕ್ಕೊಂಡು ರುಬ್ಕೊಂಡ್ಬಿಡೋಣ. ಇದಕ್ಕೆ ಟೊಮೆಟೊ ಹಾಕಿರೋದ್ರಿಂದ ನೀರೇನು ಬೇಡ. ಈಗ ಗ್ರೇವಿ ಮಾಡೋದಕ್ಕೆ ಒಗ್ಗರಣೆಗೆ ಹಾಕೊಳ್ಳೋಣ. ಸಾಸಿವೆ ಹಾಕ್ತಿದ್ದೀನಿ, 1 ಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೀನಿ, ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಈರುಳ್ಳಿ ಉಳಿಸ್ಕೊಂಡಿದ್ದೀನಿ, ಅದನ್ನ ಇದರಲ್ಲಿ ಹಾಕ್ಬಿಡೋಣ. ಕೋಫ್ತಾ ಮಸಾಲಾನ ರುಬ್ಕೊಂಡಿದ್ದೀವಲ್ಲ, ಅದನ್ನ ಇದರಲ್ಲಿ ಹಾಕೋಣ. ಈಗ ಈ ಮಸಾಲೆಗೆ ಸ್ವಲ್ಪ ಗರಂ ಮಸಾಲ ಹಾಕ್ತಾ ಇದ್ದೀನಿ, ಸ್ವಲ್ಪ ಖಾರದ ಪುಡಿ ಹಾಕ್ತಾ ಇದ್ದೀನಿ, ಯಾಕೆಂದ್ರೆ ಕೋಫ್ತಾತು ಉಂಡೆ ಮಾಡುವಾಗ ಅದರಲ್ಲೂ ಸ್ವಲ್ಪ ಹಸಿಮೆಣಸಿನಕಾಯಿ ಹಾಕಿದ್ದಾಗಿದೆ, ಅದರಿಂದ ಇಲ್ಲಿ ತುಂಬ ಖಾರ ಏನು ಬೇಕಾಗಿಲ್ಲ. ಇದಕ್ಕೆ ಬೇಕು ಅನ್ಸಿದ್ರೆ ಇನ್ನೂ ಸ್ವಲ್ಪ ನೀರು ಹಾಕೋಬಹುದು, ಯಾಕೆಂದ್ರೆ ಇನ್ನೂ ತುಂಬ ಕುದಿಯುತ್ತೆ ಅದು. ಮಕ್ಕಳಿಗೆ ನಾರ್ತ್ ಇಂಡಿಯನ್ ಊಟಕ್ಕೆ ಹೋಗೋದು ಅಂದರೆ ತುಂಬ ಇಷ್ಟ. ಮೇಲಿನ ಮೇಲೆ ಹೋಟ್ಲಿಗೆ ಹೋದರೆ ಏನು ತೊಗೊಳ್ತೀರಾ ಅಂದರೆ ನಾರ್ತ್ ಇಂಡಿಯನ್ ಅಂತಾನೆ ಅಂತಾರೆ. ಅದರಿಂದ ಈ ಥರ ಕೋಫ್ತಾಗಳನ್ನ ವೆರೈಟಿಯಾಗಿ ನಾರ್ತ್ ಇಂಡಿಯನ್ ಡಿಶಸ್ನ ನೀವು ಮನೇಲೇ ಕಲ್ತಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ಮಕ್ಕಳು ಕೇಳಿದರೆ ಮಾಡಿಕೊಟ್ಬಿಟ್ರೆ ಆಯ್ತಪ್ಪ. ಕುದೀತಾ ಇದೆ ಇದು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೋಫ್ತಾ ಮಾಡುವಾಗ ಹಾಕಿದ್ದೀವಿ, ಅದರಿಂದ ಜಾಸ್ತಿ ಏನು ಬೇಡ. ಈಗ ಈ ಕೋಫ್ತಾ ಉಂಡೆಗಳನ್ನ ಇದರಲ್ಲಿ ಹಾಕೋಣ.
ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಲ್ಲ. ರೊಟ್ಟಿ, ಚಪಾತಿ, ನಾನ್, ಪರೋಟ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು ರೀ. ತುಂಬ ಚೆನ್ನಾಗಿರುತ್ತೆ. ಕೊನೆಗೆ ಈ ಜೀರಾ ರೈಸ್ ಇರುತ್ತಲ್ಲ ಅದ್ರ ಜೊತೆ ಕೂಡ ಚೆನ್ನಾಗಿರುತ್ತೆ. ಇದು ಕುದೀತಾ ಇದೆ, ಆಫ್ ಮಾಡಿಬಿಡ್ತೀನಿ. ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಬಿಡ್ತೀನಿ. ನೋಡಿ, ತೆಂಗಿನಕಾಯಿ ಕೋಫ್ತಾ ಘಮ್ ಘಮ ಅಂತಿದೆ. ತೆಂಗಿನಕಾಯಿ ಕೋಫ್ತಾ ಮಾಡುವ ವಿಧಾನ. ಬೌಲ್ಗೆ ಚೀಸ್ ತುರಿದು, ತೆಂಗಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಬ್ರೆಡ್ ಕ್ರಮ್ಸ್, ನುಣ್ಣಗೆ ಮಾಡಿದ ಆಲೂಗಡ್ಡೆ, ಮೆಣಸಿನಕಾಯಿ, ಕೊತ್ತಂಬರಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚಿಕ್ಕ ಚಿಕ್ಕ ಶುಂಠಿ, ಬೆಳ್ಳುಳ್ಳಿ, ಹಸಿ ಮೆಣಸಿನಕಾಯಿಯನ್ನು ಹಾಕಿ ರುಬ್ಬಿಕೊಳ್ಳಿ. ಪ್ಯಾನ್ನಲ್ಲಿ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಅರಿಶಿನ, ಈರುಳ್ಳಿ, ರುಬ್ಬಿದ ಮಸಾಲೆ, ಗರಂ ಮಸಾಲ, ಖಾರದ ಪುಡಿ, ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಕರಿದ ಉಂಡೆಗಳನ್ನು ಹಾಕಿ ಈಗ ಮಿಕ್ಸ್ ಮಾಡಿ. ಈಗ ಸರ್ವಿಂಗ್ ಬೌಲ್ನಲ್ಲಿ ಹಾಕಿ ರುಚಿಯಾದ ತೆಂಗಿನಕಾಯಿ ಕೋಫ್ತಾವನ್ನು ತಿನ್ನಲು ಕೊಡಿ.